ಹಲೋ. ನಮಸ್ತೆ ಹೇಳಿ. ನಮಸ್ತೆ. ಇದು ಕೆ ಎಸ್ ಆರ್ ಪಾಟಿ ಅವರಲ್ಲ? ಹೌದು, ತಾವು ಯಾರು ಮಾತಾಡೋದು? ಸರ್, ಇದು ಎಲ್ಲಿ ಬರುತ್ತೆ ನಿಮ್ಮದು ಏರಿಯಾ? ಇದೇ ನಂಬರ್ಗೆ ಹಾಯ್ ಅನ್ನಿ, ಅಡ್ರೆಸ್ ಬರುತ್ತೆ. ಸರ್, ನಮ್ಗೆ ಕಂಪ್ಲೇಂಟ್ ಮಾಡಬೇಕಿತ್ತು. ಅದಕ್ಕೆ ಬೆಂಗಳೂರು ಇದು ಇಲಿಯಾಸ್ ನಗರ್, ಹಾಂ ಹಾಂ, ಎಲ್ಚನಹಳ್ಳಿ ಸರಿ. ಅಲ್ಲಿ ಡಿಪೋದಲ್ಲಿ ತುಂಬ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಒಂದು ಕರೆಕ್ಟಾಗಿ ರೇಷನ್ ಕೊಡ್ತಾ ಇಲ್ಲ ಅವರು. ಸರಿ. ಎಲ್ಲ ರೇಷನ್ ಹಿಂಗೇನೆ ತಿಂಗಳು ಈ ಥರ ಮಾಡ್ತಾ ಇದ್ದಾರೆ ಅವರು. ಹ್ಞೂ. 2-3 ವೋಟ್ ತಿಂಗಳಿಂದ ಮಾಡಿದ್ರಾ? ಹಿಂಗೆ ಮಾಡ್ತಾರೆ. ವೋಟ್ ಮಾಡಿದ್ರಾ? ಓಟ್ ಎಲ್ಲ ಮಾಡಿದ್ದೇವೆ ಸರ್. ಯಾರಿಗೆ ವೋಟ್ ಮಾಡಿದ್ರಿ? ಓಟೇ ಮಾಡಿದ್ದೇವೆ ಸರ್. ಯಾರಿಗೆ ಮಾಡಿದ್ರಿ? ಮಾಡಿದ್ದೇವೆ. ಇಂಥವ್ರಿಗೆ ಕಾಂಗ್ರೆಸ್ ಯಾರಿಗೂ ಮಾಡಿದೀವಿ ಅಂತ ಗೊತ್ತಾಗಿತ್ತಲ್ಲ, ನೀವು ಹೇಳ್ಬೇಕಲ್ವಾ? ನಾವ್ ಯಾಕೆ ಕೇಳ್ತಾ ಇದೀವಿ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗುತ್ತೆ ಸರ್, ಅದೆಲ್ಲ ನಾನು ಹೇಳ್ತಾ ಇದ್ದೀವಿ. ಅಲ್ಲ, ಈಗ ಇರ್ಲಿ, ಈಗ ನೀವು ವೋಟ್ ಹಾಕಿದ್ರಲ್ಲೇ ಇಂಥವ್ರಿಗೆ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಾಗಿದ್ಯಾ? ನಿಮ್ ಪಾರ್ಟಿ ಇದೆಯಲ್ಲ ಸರ್, ನಿಮ್ ಪಾರ್ಟಿ ಇರುತ್ತೆ. ಅಲ್ಲ, ಇರುತ್ತೆ, ನಮ್ ಪಾರ್ಟಿ ಇರುತ್ತೆ. ಈಗ ನೀವ್ ಯಾರಿಗೋ ವೋಟ್ ಮಾಡಿದ್ರಲ್ಲ, ಹೌದೌದು. ಏನ್ ಉದ್ದೇಶಕ್ಕೆ ವೋಟ್ ಮಾಡಿದ್ರಿ? ನಮ್ದು ಇವ್ರದ್ದು ಯಾರು ಡಿ ಕೆ ಸುರೇಶ್ ಅವ್ರದ್ದು. ಅದೇ ಏನ್ ಉದ್ದೇಶಕ್ಕೆ ವೋಟ್ ಮಾಡಿದ್ರಿ? ಅದು ಮಾಡಿದ್ದೇವೆ. ಏನ್ ಮಾಡುದು ಹೇಳಿ, ಹಂಗೆ ಆಗ್ತಾ ಇದೆ ನೋಡಿ. 3-4 ತಿಂಗಳಿಂದ ಹಿಂಗೆ ಮಾಡ್ತಾ ಇದಾರೆ ಅವ್ರು ಡಿಪೋ ಅವರು. ಅಲ್ಲ, ನೀವೇನಾದ್ರೂ ಸರಿ, ಬಂದ್ರೆ- ನೀವು ಇರ್ಲಿ, ಇದನ್ನ ನಾನು ಹೇಳ್ತೀನಿ. ನೀವ್ ಏನ್ ಉದ್ದೇಶಕ್ಕೆ ಮಾಡಿದ್ರಿ? ನಾವು ಒಳ್ಳೇದಾಗ್ಬೇಕಂತ ಮಾಡಿದ್ದೇವೆ. ಒಳ್ಳೇದಾಗ್ತಾ ಇದೆಯಲ್ಲ ಈಗ, ಸಂತೋಷ ಪಡಿ. ಒಳ್ಳೇದಾಗ್ಬೇಕು ಅಂತ ತಾನೇ ಮಾಡಿದೀರಾ, ಅದೇ ತಾನೇ ಒಳ್ಳೇದ್ ಮಾಡ್ತಾ ಇದಾರೆ ಅವರು. ಅವ್ರದೇ ಸರ್ಕಾರ ಇದೆ ತಾನೆ. ಅವ್ರದ್ದು ಏನ್ ಪ್ರಾಬ್ಲಮ್ ಇಲ್ಲ. ಇದು ಇವಾಗ ಈ ಕೆಳಗಡೆ ಅವರು ಒಳ್ಳೇದಾಗ್ಲಿ, ಮಾಡಿ ಒಳ್ಳೇದಾಗ್ಲಿ. ಇದು ಹಿಂಗೆ ಮಾಡ್ತಾ ಇರಿ. ಇದೆಲ್ಲ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಎಲ್ಲ ನಿಮ್ದೇ. ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ.